ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನಿಫ್ಟಿ ಬಂದು 17,463 ಓಪನಿಂಗು, ಹೈ ಬಂದು 17,490 ಮತ್ತು ಲೋ ಬಂದು 17,161. ನೋಡಿ, ಬೆಳಗ್ಗೆನೆ ನಾನು 17,550 ಓಪನಿಂಗ್ ಆಗುತ್ತೆ ಮತ್ತು 17,490 ಇಸ್ ಎ ಟ್ರೆಂಡ್ ಚೇಂಜ್ ಪಾಯಿಂಟ್. ಟ್ರೆಂಡ್ ಡಿಸೈಡ್ ಮಾಡುತ್ತೆ. ಇದೇನಾದರೂ ಹೋಲ್ಡ್ ಮಾಡಿದ್ರೆ ಮಾತ್ರ 17,560ಗೆ ಹೋಗುತ್ತೆ ಅಂತ ಕೊಟ್ಟಿದ್ದೆ, ಬಟ್ ಇವತ್ತು ಹೋಲ್ಡ್ ಮಾಡಲೇ ಇಲ್ಲ. ಸೇಮ್ ಎಕ್ಸಾಕ್ಟಾಗಿ 17,490ಇಂದ ಫಾಲ್ ಆಯಿತು. ಅಲ್ಲಿಂದ ಫಾಲ್ ಆದಮೇಲೆ 17,380 ಇಸ್ ಎ ಹೋಲ್ಡ್ ಮಾಡಿಲ್ಲ ಅಂದರೆ ಅದು ಕೂಡ ಡೌನ್ ಫಾಲ್ ಆಗುತ್ತೆ ಅಂತ ಕೊಟ್ಟಿದ್ದೆ. ನೋಡಿ, 17,320 ಮತ್ತು 17,280ಕ್ಕಿಂತ ಕೂಡ ಕೆಳಗೆ ಬರುತ್ತೆ ಅಂತ ಕೊಟ್ಟಿದ್ದೆ. ನೋಡಿ ಇವತ್ತೇನಾಗಿದೆ ನೋಡೋಣ. ನೋಡಿ, 17,490ಇಂದನೇ ಮಾರ್ಕೆಟ್ ಫಾಲ್ ಆಯಿತು. ಸೊ 145 ಸ್ಟ್ರಾಟಜಿ ಪ್ರಕಾರ ನಾವು 17,600 ಪುಟ್ಟು ಮತ್ತು 17,300 ಕಾಲ್ನ ಚೂಸ್ ಮಾಡಿದ್ವಿ. ಬಟ್ ಬೆಳಗ್ಗೆನೆ ನಮಗೆ ಕಾಲು ಎಂಟ್ರಿ ಸಿಕ್ತು. ಕಾಲು 190ಗೆ ಎಂಟ್ರಿ ಸಿಕ್ಕಿದಾಗ ಅಲ್ಲಿ ಯಾರೂ ಕೂಡ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ. ಯಾರಾದರೂ ಎಂಟ್ರಿ ತೊಗೊಂಡಿದ್ರೆ ಅವ್ರು ಯಾರೂ ಕೂಡ ಪ್ರಾಫಿಟ್ ಮಾಡಿರಲ್ಲ. ಸೊ ಅಲ್ಲಿಂದ ಮಾರ್ಕೆಟ್ಟು ಫುಲ್ಲು ಕ್ರ್ಯಾಶ್ ಆಯಿತು. ಕ್ರ್ಯಾಶ್ ಆದಮೇಲೂ ಕೂಡ ಮಾರ್ಕೆಟ್ಟು ಕೂಡ ಪ್ರಾಫಿಟ್ ರಿಕವರ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಕೊಟ್ಟಿತ್ತು. ಎಲ್ಲಿ ಅಂದರೆ 17,600 ಪುಟ್ಟಲ್ಲಿ 190 ಎಂಟ್ರಿ ಕೊಟ್ಟಾಗ ಇವತ್ತು ನೋಡಿ ಮಾರ್ಕೆಟ್ ಫುಲ್ ಕ್ರ್ಯಾಶ್ ಆಗಿರೋದ್ರಿಂದ ಇವತ್ತು ತುಂಬ ಜಾಕ್ ಪಾಟ್. ನೋಡಿ, 438 ಇಸ್ ಎ ಹೈ ಬಂದು. ಸೊ ಯಾರಾದರೂ ಅಲ್ಲಿ ಕಾಲಲ್ಲಿ ಲಾಸ್ ಮಾಡ್ಕೊಂಡಿದ್ರೆ ಪುಟ್ಟಲ್ಲಿ ಎಂಟ್ರಿ ತಗೊಂಡು ಲಾಸ್ನ ರಿಕವರ್ ಮಾಡಿಕೊಂಡು ಪ್ರಾಫಿಟ್ ಕೂಡ ಮಾಡ್ಬೋದಾಯಿತು. ಸೊ 145 ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂತ ಯಾರು ಹೇಳಬೇಡಿ. 28 ಸೆಷನ್ನಲ್ಲಿ 24 ಸೆಷನ್ನು ಪ್ರಾಫಿಟ್ ಆಗಿದೆ. ಬರೀ 4 ಸೆಷನ್ ಇವತ್ತು ಸೇರಿ ಕೂಡ 4 ಸೆಷನ್ ಮಾತ್ರ ಲಾಸ್ ಆಗಿರೋದು. ಎಷ್ಟೇ ಪ್ರಾಫಿಟ್ ಆಗಿರ್ಬೋದು, 300 ಇರ್ಬೋದು, 500 ಇರ್ಬೋದು, 800 ಇರ್ಬೋದು, 1,500 ಇರ್ಬೋದು, 1,300 ಇರ್ಬೋದು. ಎಷ್ಟೇ ಪ್ರಾಫಿಟ್ ಮಾಡಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ 24 ಸೆಷನ್ ಕೂಡ ಪ್ರಾಫಿಟ್ ಕೊಟ್ಟಿದೆ. 28 ಸೆಷನ್ನಲ್ಲಿ 4 ಸೆಷನ್ ಮಾತ್ರ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಇವತ್ತು ಸೇರಿ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಯಾರ್ಯಾರು ಎಂಟ್ರಿ ತೊಗೊಂಡಿದ್ದಾರೋ ಕಾಲಲ್ಲಿ ಅವ್ರಿಗೆ ಸ್ಟಾಪ್ ಲಾಸ್ ಆಗಿದೆ. ಯಾರ್ಯಾರು ಪುಟ್ಟು ಎಂಟ್ರಿ ತೊಗೊಂಡು ರಿಕವರ್ ಮಾಡ್ಕೊಳಕ್ಕೆ ನೋಡಿರ್ತೀರೋ ಅವ್ರು ಇವತ್ತು ಜಾಕ್ ಪಾಟ್. ಸೊ ಎಲ್ಲರೂ ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಸೊ ನಿಮಗೆ 145 ಸ್ಟ್ರಾಟಜಿ ಮತ್ತು 325 ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 145 ಬಂದು ಎವ್ರಿಡೇ ಇರುತ್ತೆ, 325 ಬಂದು ಫ್ರೈಡೇ ಮಾತ್ರ ತೊಗೊಳ್ಬೇಕಾಗಿರೋದು. ಅದು ಹೇಗೆ ತೊಗೊಳೋದು, ಯಾವ ಪಾಯಿಂಟಲ್ಲಿ ತೊಗೊಳ್ಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.